ಇಲ್ಲಿ ಕೂಡ ಒಂದು ಟೆಕ್ ಪಾರ್ಕ್ ಸ್ಥಾಪನೆಗೆ ಶುರು ಮಾಡಿದ್ದಾರೆ. AI ಇನ್ನೋವೇಷನ್ದಲ್ಲಿ AI ಅಪ್ಲಿಕೇಶನ್ದಲ್ಲಿ ಇಂಡಿಯಾ ಇಸ್ ದಿ ಥರ್ಡ್ ಪೊಸಿಷನ್ ಇನ್ ದಿ ವರ್ಲ್ಡ್. ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಮತ್ತು ಈ ಸ್ನೇಹಿಮಯಿ ಕೃಷ್ಣಾದಲ್ಲಿ ಪೊಲೀಸರು ನಡ್ಕೊಂಡಂಥ ರೀತಿ ಇದು ನಿಮಗೆ ಶೋಭಿಸೋದಿಲ್ಲ. ಪೊಲಿಟಿಕಲ್ ಮಾಸ್ಟರ್ನ ಕೇಳಿ ಈ ರೀತಿ ನಡ್ಕೊಳ್ಳೋದು, ನಾಳೆ ಕೋರ್ಟ್ ನಿಮ್ಮನ್ನು ಎಳುತ್ತಂದು ನಿಲ್ಲಿಸಿದ್ರೆ ನೀವು ಜವಾಬ್ದಾರ ಆಗ್ತಾರೆ. ಯಾಕಂದ್ರೆ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಕೊಡೋರೆಲ್ಲ. ಬಾಗಲಕೋಟೆ SP ಗೂ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಬರಿಗೆ ಅಲ್ಲೇ ನಮಾಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳದ್ದು ಬ್ಯಾನ್ ಆರ್ಡರ್ 163 ಭಾರತೀಯ ನ್ಯಾಯ ಸಂಹಿತೆ BNS. ಯಾಕಿದೆ? ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾ ಇದ್ದೀರಿ ನೀವು? ಅನೇಕ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ? ಇದೇ ರೀತಿ ನಡ್ಕೊಂಡು ಹೋದ್ರೆ ಆಲ್ರೆಡಿ ಕಾಂಗ್ರೆಸ್ಸು ಎಲ್ಲ ಕಡೆ ಮುಳುಗಿ ಹೋಗ್ಯದ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿಯೂ ಏನೋ ಒಂದು ಸ್ವಲ್ಪ ಜೀವ ಕೊಟ್ಟಿದ್ದೆ ಕರ್ನಾಟಕ ತೆಲಂಗಾಣ, ಅದು ಮುಳುಗಿ ಹೋಗುತ್ತೆ. ಇದನ್ನ ಎಚ್ಚರದಿಂದ ಇರೋಣ ಅಂತ ಹೇಳಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಇದರ ಅಧ್ಯಕ್ಷರಾದಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶಶಿಲ್ ನಮೋಶಿ ಅವರು ಭಾಳ ಆಸಕ್ತಿಯಿಂದ ಪ್ರಯತ್ನ ಮಾಡಿ ಎಲ್ಲರನ್ನೂ ಕರೆದಿದ್ದಾರೆ. ಭಾರತ ಸರ್ಕಾರದ ಈಗಿನ ಯೋಜನೆ ಮತ್ತು ವಿಷನ್ ಏನಿದೆ, ಆ ವಿಷನ್ನು ಭಾರತದ ವಿದ್ಯಾರ್ಥಿಗಳು, ಭಾರತದ PG ವಿದ್ಯಾರ್ಥಿಗಳು, ಭಾರತದ ರಿಸರ್ಚ್ ವಿದ್ಯಾರ್ಥಿಗಳು ಮತ್ತು ರಿಸರ್ಚ್ ಸೈಂಟಿಸ್ಟ್ ಇವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂದರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಏನು ಪ್ರಯತ್ನ ಇದೆ, ಆ ಪ್ರಯತ್ನಕ್ಕೆ ಯಾರ್ಯಾರು ಪೂರಕವಾಗಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ನಾನು ಅಥವಾ ನಮ್ಮ ಉಳಿದ ಮಂತ್ರಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ಕೂಡ ಆ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಕೂಡ ಒಂದು ಟೆಕ್ ಪಾರ್ಕ್ ಸ್ಥಾಪನೆಗೆ ಶುರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂಥವರು ಇನ್ನೊಂದು ಸ್ವಲ್ಪ, ಯಾಕಂದರೆ ಯಾರೋ ಪುಣ್ಯಾತ್ಮರು ಶುರು ಮಾಡಿದ್ದು, ಇವತ್ತು ಈಗಿರುವಂಥ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಹಿಂದಿರುವಂಥ ಮ್ಯಾನೇಜ್ಮೆಂಟ್ಗಳೆಲ್ಲ ಸೇರಿ ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮತ್ತು AI ಬಯೋಟೆಕ್ ರಿಸರ್ಚ್ ಇದನ್ನು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ ಏನಿದೆ, ಜನ್ಜಿ, ಈ ಜನ್ಜಿ ನಮ್ಮದು ಮುಂದಿನ ಪೀಳಿಗೆ ಕನ್ಸ್ಟ್ರಕ್ಟಿವ್ ಆಗಿ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದರಲ್ಲಿ ಅವರು ಯಶಸ್ವಿ ಆಗಲಿ ಮತ್ತು ಬಂದಂಥವರೆಲ್ಲ ಸಂಸ್ಥೆಯನ್ನು ಕೈ ಹಿಡೀಲಿ ಅಂತ ನಾನು ಆಶಿಸ್ತೇನೆ. ಇಂಥ ರೀತಿ ಎಲ್ಲ ಪ್ರಯತ್ನಗಳು ದೇಶಾದ್ಯಂತ ಕಾಂಪಿಟೇಟಿವ್ ಮೋಡದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ AI ಇನ್ನೋವೇಷನ್ದಲ್ಲಿ AI ಅಪ್ಲಿಕೇಶನ್ದಲ್ಲಿ ಇಂಡಿಯಾ ಇಸ್ ದಿ ಥರ್ಡ್ ಪೊಸಿಷನ್ ಇನ್ ದಿ ವರ್ಲ್ಡ್ ನೌ. ಇಂಥ ಸಂದರ್ಭದಲ್ಲಿ ನಾನು ಮಾಹಿತಿ ಕಲೆ ಹಾಕಿದ ನಂತರ, ನಿನ್ನೆ ನೀವು ಬಂದು ಹೋದ ನಂತರ 20 ದೇಶಗಳ ಮುಖ್ಯಸ್ಥರು, 45 ದೇಶದ ಮಂತ್ರಿಗಳು ಮತ್ತು ಉಳಿದ 104 ದೇಶಕ್ಕಿಂತ ಹೆಚ್ಚು ದೇಶದ ಬೇರೆ ಬೇರೆ ಲೆವೆಲ್ಲಿನ ಪ್ರಮುಖರು, ಅಂದ್ರೆ ದಯಮಾಡಿ ಅಲ್ಲೇ ಕ್ಯಾಮ್ರಾಮೆನ್ನು ದಯಮಾಡಿ ಮಾತಾಡ್ಬಿಟ್ರೆ ನನಗೆ ಡಿಸ್ಟರ್ಬ್ ಆಗುತ್ತಿಲ್ಲ. ನೀವು ಬಂದಿದ್ದೀರಿ, ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ. 104
ದೇಶದ ಅಂದರೆ ನಮ್ಮಲ್ಲೇನು ಸೆಕ್ರೆಟರಿ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ಸ್, ಆ ಲೆವೆಲ್ಲದ ಜನ ಬಂದಿದ್ದರು. ಜಗತ್ತಿನ ಇನ್ನೋವೇಷನ್ದಲ್ಲಿ ಅತ್ಯಂತ ಪ್ರಮುಖರು ಬಂದಿದ್ದರು AI ಮತ್ತು ಟೆಕ್ನಾಲಜಿಯಲ್ಲಿ. ಅಂದರೆ ಇಟ್ ವಾಸ್ ಎ ಹ್ಯೂಜ್ ಸಕ್ಸಸ್ ಇನ್ ದಿ ಗ್ಲೋಬಲ್ ಸೌತ್. ಇಲ್ಲಿ ಹೋಗಿ ಗಲಾಟೆ ಮಾಡಿರುವಂಥದ್ದೇನಿದೆ ಅಲ್ಲ, ಇದಕ್ಕೂ ನನಗೆ ಮತ್ತು ದೇಶದ ಪರವಾಗಿ ಯೋಚನೆ ಮಾಡುವಂಥವ್ರಿಗೆ ಒಂಥರ ಇಟ್ ಹ್ಯಾಸ್ ಬಿಕಮ್ ಎ ಶಾಕ್. ಅನೇಕರಿದ್ದಾರೆ, ನಾನು ಒಬ್ಬನೇ ಅಂತ ಹೇಳಿಲ್ಲ, ಅನೇಕರು ದೇಶದ ಅಭಿವೃದ್ಧಿಯನ್ನು ಬಯಸುವಂಥವ್ರಿಗೆ, ದೇಶ ವಿಕಸಿತ ಭಾರತ ಆಗಬೇಕು ಅಂತ ಬಯಸೋರಿಗೆ ಇದೊಂಥರ ಶಾಕ್ ಆಗಿದೆ. ಯಾವ ಲೆವೆಲ್ಗೆ ಕಾಂಗ್ರೆಸ್ ಪಾರ್ಟಿ ಇಳಿತಾ ಇದೆ ಅಂತ. ಮತ್ತು ನಾವು ಏನು ಮಾಡಿಲ್ಲ ಅಂತಂದರೆ ಬೇರೆ ಪ್ರಶ್ನೆ. ವಿ ಆರ್ ಆಟ್ ದಿ ಥರ್ಡ್ ಪೊಸಿಷನ್ ಇನ್ ಅಪ್ಲಿಕೇಶನ್ ಆ್ಯಂಡ್ ಇನೋವೇಷನ್ ಬೋತ್. ಅಪ್ಲಿಕೇಶನ್ ಆಫ್ AI, ಇನ್ನೋವೇಷನ್ ಆಫ್ AI. ಇಂಥ ಸ್ಥಿತಿ ಒಳಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರಂತಂದ್ರೆ ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿಕೋರತನ ಮತ್ತು ಒಬ್ಬ ನಿನ್ನೆ ನಾನು ಹೇಳಿದಂಗೆ ದಾರಿ ತಪ್ಪದ ಮಗನಿಂದ ಹೆಂಗೆ ಕಾಂಗ್ರೆಸ್ಸು ಹಳಿ ತಪ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಕನಿಷ್ಠ ಖರ್ಗೆ ಅವರು ಅಪಾರವಾದಂಥ ಹಿರಿಯ ಖರ್ಗೆ ಅವರು ಅಪಾರವಾದಂಥ ಅನುಭವವುಳ್ಳವರು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಗುಂಪಿನ ನಾಯಕರಾಗಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಈ ರೀತಿ ದೇಶದ ಮಾನ ಕಳೆದದ್ದು ತಪ್ಪು ಅಂತ ಅನಿಸಿದರೆ ಅವರೊಂದು ಕ್ಷಮೆ ಕೇಳಬೇಕು. ತಪ್ಪು ಅನ್ನಿಸ್ಲಿಲ್ಲ ಅಂದ್ರೆ ಮುಗೀತು. ಅವರು ರಾಹುಲ್ ಗಾಂಧಿ ಹೆಂಗೆ ಹೇಳ್ದಂಗೆ ಕೇಳಬೇಕು. ಯಾಕಂದ್ರೆ ಅವರೇ ಹೇಳ್ಯಾರಲ್ಲ, ಏನು ಮಾಡ್ತೀರಿ ಅಂದರೆ ಹೈಕಮಾಂಡಿಗೆ ಕೇಳ್ತೇನೆ ಅಂತ ಹೇಳಿ. ಅದೇ ಸ್ಥಿತಿ ಇದ್ದರೆ ಅದು ದುರ್ದೈವ. ಎರಡನೇದ್ದು, ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ, ಹೊಸದಾಗಿ ಒಂದು ಆರೋಪ ಮಾಡಿದ್ದಾರೆ. ಯಾರು ದೂರಿನ ಮೇಲೆ ಬಂಧಿಸಿದ್ರಿ ನೀವು? ಕೋರ್ಟ್ನೊಳಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗುವ ಹೊತ್ತಿನಾಗ ಡಾಕ್ಯುಮೆಂಟ್ ತನ್ನ ಕಡೆ ಆ ಪ್ರೂಫ್ ಸರಿ ಇದೆನೋ ಸತ್ಯ ಇದೆನೋ ಆ ಒಂದು ಡಾಕ್ಯುಮೆಂಟರಿ ಮತ್ತು ಕಾಲ್ ರೆಕಾರ್ಡ್ಸು ಸರಿ ಇದೆಯಲ್ಲ ನೋಡುವಂಥ ಕೆಲಸ ಸರ್ಕಾರದ್ದು. ಸರ್ಕಾರ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಗೌರ್ಮೆಂಟ್ ಹ್ಯಾಸ್ ನಾಟ್ ಫೈಲ್ ದಿ ಅಬ್ಜೆಕ್ಷನ್. ಅಂದ್ರೆ ಪೊಲೀಸ್ ಇಲಾಖೆ ಇಲಾಖೆಯವರು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ. ಅದಕ್ಕೆ ಜಡ್ಜು ಸರ್ಕಾರವನ್ನು ಜಾಡಿಸಿದ್ದಾರೆ. ಏನು ತಿಳ್ಕೊಂಡಿದ್ದೀರಿ ನೀವು ಅಂತ. ಅದಾದ ನಂತರ ಟೈಮ್ ಕೇಳಿದ್ದಾರೆ ಮಧ್ಯಾಹ್ನ 3 ಗಂಟೆವರೆಗೆ. ಆ ನಂತರ ಅವರು ಇನ್ನೇನು ತಮ್ಮ ಕಡೆ ಇದ್ದಂಥ ಡಾಕ್ಯುಮೆಂಟ್ಸನ್ನು ಕೋರ್ಟಿಗೆ ಒದಗಿಸಿ ತನಿಖೆಗೆ ಆರ್ಡರ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಗುಂಡಾಗಳ ರೀತಿ. ಯಾರ ದೂರಿನ ಮೇಲೆ? ಒಬ್ಬ ನಟೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆ ನಟೇಶ್ ಹಿ ಈಸ್ ಅಕ್ಯೂಸ್ಡ್. ಕೋರ್ಟ್ ಸ್ಟೇ ಇದೆ ಅನ್ನೋದೊಂದು ಬೇರೆ ವಿಷಯ. ಬಟ್ ಈಸ್ ಈ ನಾಟ್ ಅಕ್ಯೂಸ್ಡ್? ನೀವು, ನಾನು ಹೇಳ್ತಾ ಇದ್ದೇನೆ, ಇದ್ರೊಳಗೆ ಭಾಳ ಪ್ರಮುಖರದು ಮುಖ್ಯಮಂತ್ರಿ ಆದಿಯಾಗಿ ನಿಮ್ಮ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅರೆಸ್ಟ್ ಮಾಡಿರಿ. ಇಲ್ಲಾಂದ್ರೆ ನೀವು ಸಿಕ್ಕಾಕೋತಿದ್ರಿ. ನಾನು ಅರೆಸ್ಟ್ ಮಾಡಿರಿ ಹಂಗಾರೆ ಇಲ್ಲಿ ಗುಲ್ಬರ್ಗದೊಂದು ಹೋಗಲಾರ್ದಂಗೆ ತಡೀರಿ ನೀವು. ನಾಚಿಗೆ ಬರ್ತದೆ ನಿಮ್ಮ ಮುಖ್ಯಮಂತ್ರಿಗಳೇ. ಅಂದರೆ ದೇಶದೊಳಗೆ ಪ್ರಜಾಪ್ರಭುತ್ವನೇ ಇಲ್ಲ. ಇದ್ದಕ್ಕಿದ್ದಂಗೆ ಎತ್ಕೊಂಡು ಹೋಗೋದು. ಯಾರು? ಒಬ್ಬ ಇತ್ತೀಚಿನವರೆಗೆ ಸಸ್ಪೆಂಡ್ ಆಗಿದ್ದಂಥ ಒಬ್ಬ ನಟೇಶ್, ನಟೋರಿಯಸ್ ನಟೇಶ್ ಅವರು ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಎತ್ತಕೊಂಡು ಹೋಗ್ತೀರಿ ನೀವು. ಅವ್ರ ಮೇಲೆ ಆರೋಪ ಇದೆ. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಹಾಗಾಗಿ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಬಿಟ್ಟು ಮೊದಲು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಅಲೋ ಮಾಡಲಿ.
ಕೋರ್ಟ್ ತನಿಖೆ ಮಾಡಲಿ. ವೆನ್ he is questioning, he has got all right. ಎಮರ್ಜೆನ್ಸಿಗಿಂತ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮೂರನೇದ್ದು, ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ, ನಾನು ಅಲ್ಲಿ ಪೊಲೀಸರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿಗಳ ವಿರುದ್ಧ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದರಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಮತ್ತು ಈ ಸ್ನೇಹಿಮಯಿ ಕೃಷ್ಣಾದಲ್ಲಿ ಪೊಲೀಸರು ನಡ್ಕೊಂಡಂಥ ರೀತಿ, ಇದು ನಿಮಗೆ ಶೋಭಿಸೋದಿಲ್ಲ. ಪೊಲಿಟಿಕಲ್ ಮಾಸ್ಟರ್ನ ಕೇಳಿ ಈ ರೀತಿ ನಡ್ಕೊಳ್ಳೋದು, ನಾಳೆ ಕೋರ್ಟ್ ನಿಮ್ಮನ್ನು ಎಳೆದು ನಿಲ್ಲಿಸಿದ್ರೆ ನೀವು ಜವಾಬ್ದಾರ ಆಗ್ತೀರಿ. ಯಾಕಂದ್ರೆ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಕೊಡೋರೆಲ್ಲ. ಬಾಗಲಕೋಟೆ SP ಗೂ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಬ್ರಿಗೆ ಅಲ್ಲೇ ನಮಾಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳದ್ದು ಬ್ಯಾನ್ ಆರ್ಡರ್ 163 ಭಾರತೀಯ ನ್ಯಾಯ ಸಂಹಿತೆ BNS ಯಾಕಿದೆ? ಯಾರ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾ ಇದ್ದೀರಿ ನೀವು? ಅನೇಕ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ? ಸುಮ್ಮನೆ ಹೊಂಟಂತ. ಮತ್ತು 200 ಜನ ಸೇರಿದ್ರೆ ಯಾಕೆ ಅವತ್ತ ಏನು ಮಾಡ್ತಾ ಇದ್ರಿ ನೀವು? ಕತ್ತೆ ಕಾಯ್ತಾ ಇದ್ದೀರಾ? ಅಥವಾ ನಿಮ್ಗೆ ಅವ್ರು ಸೇರಿದ್ರು ಸುಮ್ಮನೆ ಬಿಡಬೇಕು, ಚಪ್ಪಲಿ ಕಲ್ಲು ಸಂಗ್ರಹಿಸಿದ್ರು ಅಂತ ಹೇಳಿದ್ದಾರೆ ನಿಮ್ಗೆ? ಮೀಡಿಯಾದಲ್ಲಿ ಬಂದಿದೆ, ಆನ್ಲೈನ್ ಮೀಡಿಯಾದಲ್ಲಿ. ಅದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಕಾಸ್ತ್ರಗಳಿದ್ದು ಅಂತ. ಯಾವ ಆಧಾರದ ಮೇಲೆ ಇಲ್ಲ ಅಂತ ಹೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು? ಪ್ರಾಪರ್ ತನಿಖೆ ಆಗಲಾರ್ದರ್ತು. ನಾನು ಪೊಲೀಸ್ SP ಗೂ ಹೇಳ್ತೇನೆ, ನೀವು ಒಬ್ಬ IPS ಆಫೀಸರ್. ನೀವು ಈ ಅಯೋಗ್ಯರ ಮಾತು ಕೇಳಬೇಡ್ರಿ. ನಿಮ್ಮ ಬಗ್ಗೆ ನಾವು ಯಾವುದೇ ರೀತಿ ಕೆಟ್ಟ ಮಾತನಾಡ್ಲಿಕ್ಕೆ ತಯಾರಿಲ್ಲ. ಈ ಅಯೋಗ್ಯರ ಮಾತು ಕೇಳಿ ಈ ರೀತಿ ವರ್ತಿಸ್ಬೇಡ್ರಿ ನೀವು. ಅಟ್ಲೀಸ್ಟ್ ದೇರ್ ಶುಡ್ ಬಿ ಸಮ್ ವ್ಯಾಲ್ಯೂಸ್ ಇನ್ ದಿ ಪಾಲಿಟಿಕ್ಸ್. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ಏನು ಬೇಕಾದ್ ಮಾಡೋದು? ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ಶ್ರದ್ಧೆ ಇಟ್ಕೊಂಡಂಥ ಲಕ್ಷಾಂತರ ಜನ ಇದ್ದಾರೆ. ಆ ಲಕ್ಷಾಂತರ ಜನರ, ಕೋಟ್ಯಾಂತರ ಜನರ ಶ್ರದ್ಧೆಯಿಂದ ಇಟ್ಕೊಂಡು ಚಪ್ಪಲಿ ಹೋಗಿತಾರೆ. ಅವ್ರು ಹಿಡಿದು ಒಳಗೆ ಹಾಕ್ಲಿಕ್ಕೆ ಬರೋದಿಲ್ಲ ನಿಮಗೆ. 200 ಜನ ಸೇರಿದಾಗ ಮೊದಲ ಹೋಗ್ಯಾರ ಪೊಲೀಸರಲ್ಲಿ. ಸ್ಟಿಲ್ ದೇ ಹ್ಯಾವ್ ನಾಟ್ ಟೇಕನ್ ಆಕ್ಷನ್. ಯಾರ ಒತ್ತಡ ನಿಮ್ಮ ಮೇಲೆ ಇತ್ತು ಅನ್ನೋದು ಸ್ಪಷ್ಟಪಡಿಸ್ರಿ ನೀವು. ಪೊಲೀಸರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಯಾರ ಪ್ರೆಷರ್ದೊಳಗೆ ನೀವು ವರ್ಕ್ ಮಾಡ್ತಾ ಇದ್ದೀರಿ? ಇದು ರಾಜ್ಯಾದ್ಯಂತ ಈ ವಿಷಯಗಳು ಪಸರಿಸ್ತಾ ಇದ್ದಾವೆ. ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹಿಡಿಯೋದು, ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಮಾಡ್ತಾ ಇದ್ದ ಕಲ್ಲು ಹಿಡಿಯೋದು, ಚಪ್ಪಲಿ ಒಗೆಯೋದು, ಹಲ್ಲೆ ಮಾಡೋದು, ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೆ ಕೆಂಪು ಹಾಸಿಗೆ. ಶಿವಾಜಿ ಮಹಾರಾಜರಿಗೆ ನೀವು ಅಲ್ಲಿ ಮಹಾರಾಜರ ಮೆರವಣಿಗೆಗೆ ನೀವು ಅಲ್ಲಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಏನು ಪಾಕಿಸ್ತಾನದಲ್ಲಿ ಇದ್ದೀವ ನಾವು? ಮಸೀದಿ ರಸ್ತೆ ಮೇಲಿದೆ, ರಸ್ತೆ ಇದ್ದಲ್ಲಿ ಮಸೀದಿ ಬಂದಿದೆಯಾ? ನಾನು ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ನಡೆಯುವುದಿಲ್ಲ. ಇದು ದೇಶದ ಜನ, ರಾಜ್ಯದ ಜನ ಜಾಗೃತ ಇದ್ದಾರೆ. ಇದೇ ರೀತಿ ನಡ್ಕೊಂಡು ಹೋದ್ರೆ ಆಲ್ರೆಡಿ ಕಾಂಗ್ರೆಸ್ಸು ಎಲ್ಲ ಕಡೆ ಮುಳುಗಿ ಹೋಗ್ಯದ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿಯೂ ಏನೋ ಒಂದು ಸ್ವಲ್ಪ ಜೀವ ಕೊಟ್ಟದ್ದೇ ಕರ್ನಾಟಕ, ತೆಲಂಗಾಣ, ಅದು ಮುಳುಗಿ ಹೋಗುತ್ತೆ. ಇದನ್ನ ಎಚ್ಚರದಿಂದ ಇರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.